ಆಕಾಶವಾಣಿ ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ. ಸಾಹಿತ್ಯ ಡಾಕ್ಟರ್ ಜ್ಯೋತಿ ಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಆತ್ಮೀಯ ಶ್ರೋತೃಗಳೇ, ಈ ದಿವಸ ಮೈಸೂರು ಸಂಸ್ಥಾನಕ್ಕೂ ಮತ್ತು ರಂಗಭೂಮಿಗೂ ಇರುವಂತಹ ಸಂಬಂಧವಾಗಿ ಒಂದಷ್ಟು ಸಂಗತಿಗಳನ್ನು ಪರಿಚಯಿಸಿಕೊಳ್ಳೋಣ. ಮೈಸೂರು ಸಂಸ್ಥಾನ ಎಲ್ಲ ಸಾಂಸ್ಕೃತಿಕ ಪರಂಪರೆಗೂ ಗೌರವ ನೀಡಿದಂತಹ ವಿಶೇಷವಾದ ಅರಸುಮನೆತನ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿಯೂ ರಂಗಭೂಮಿಯನ್ನು ಪೋಷಣೆ ಮಾಡಿದ ಕೀರ್ತಿ ಮೈಸೂರಿನ ಅರಸುರುಗಳಿಗೆ ಸಲ್ಲುತ್ತದೆ. ನಾಟಕ ಮಂಡಳಿಯನ್ನು ಆರಂಭಿಸಿ ನಟನೆಯಲ್ಲಿ ಉತ್ಕೃಷ್ಟತೆಯನ್ನು ಪಡೆಯಲು ಬೇಕಾದ ತರಬೇತಿ, ಹೊಸ ನಾಟಕಗಳ ರಚನೆ ಎಲ್ಲವೂ ಸಂಸ್ಥಾನದ ನಿರ್ದೇಶನದ ಅಡಿಯಲ್ಲಿಯೇ ನಡೆದು ಬಂದಿತು. ಚಿಕ್ಕದೇವರಾಜರ ಕಾಲ 1672ರಿಂದ 1704. ಇವರ ಆಳ್ವಿಕೆಯ ಕಾಲದಲ್ಲಿಯೇ ಅವರ ಆಸ್ಥಾನ ಕವಿಯಾಗಿದ್ದ ಸಿಂಗರಾರ್ಯ ರಚನೆ ಮಾಡಿದ್ದ ಮಿತ್ರವಿಂದ ಗೋವಿಂದ ಕನ್ನಡ ಭಾಷೆಯಲ್ಲಿ ಬಂದ ಮೊದಲ ನಾಟಕ. ಚಿಕ್ಕದೇವರಾಯರ ಮೇಲೆ ತಿರುಮಲಾರ್ಯ ಚಿಕ್ಕದೇವರಾಯ ವಿಲಾಸವೆಂಬ ನಾಟಕವನ್ನು ಬರೆದಿದ್ದರೆ, ಕಂಠೀರವ ನರಸರಾಜರು 8 ಕಟ್ಲೆಗಳನ್ನು ಬರೆದಿದ್ದು ಯಕ್ಷಗಾನಕ್ಕೆ ಆಶ್ರಯವನ್ನು ನೀಡಿದ್ದರು. ಮುಮ್ಮಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿಯೂ ಈ ಬೆಂಬಲ ಮುಂದುವರಿಯಿತು. ಅವರೇ ರಚನೆ ಮಾಡಿದ ವತ್ಸರಾಜನ ಕತೆ ಜೊತೆಗೆ ಶಾಕುಂತಲ, ವಿಕ್ರಮೋರ್ವಶೀಯಂ, ಮಾಳವಿಕಾಗ್ನಿಮಿತ್ರ ಬಸವಪ್ಪ ಶಾಸ್ತ್ರಿಗಳಿಂದ ಅನುವಾದಗೊಂಡವು. ಇವರಿಗೆ ಅಭಿನವ ಕಾಳಿದಾಸನೆಂಬ ಬಿರುದು ಇತ್ತು. ಮೈಸೂರು ಅರಸರ ಆಸ್ಥಾನದಲ್ಲಿದ್ದ ಬಿಡರಾಮ್ ಕೃಷ್ಣಪ್ಪನವರ ಧ್ವನಿಯಲ್ಲಿ ಈಗ ಕೇಳೋಣ ಶಾಕುಂತಲ ನಾಟಕದ ಹಾಡು. ಕನ್ನಡ ನಾಟಕ ಪರಂಪರೆಯಲ್ಲಿ ರಾಜಾಶ್ರಯವನ್ನು ಪಡೆದುಕೊಂಡು ಆರಂಭವಾದ ನಾಟಕ ಮಂಡಳಿ ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ. ಇದು ವೃತ್ತಿ ರಂಗಭೂಮಿಗೆ ಮಾದರಿ ಎನ್ನುವಂತಿತ್ತು. ಈ ಸಂದರ್ಭದಲ್ಲಿ ಹಲವಾರು ಉತ್ತಮ ನಾಟಕಗಳು ಸಿದ್ಧವಾದವು. ಆಸ್ಥಾನ ವಿದ್ವಾಂಸರಾಗಿದ್ದ ಜಯರಾಯಾಚಾರ್ಯ ನರಹರಿ ಕರ್ನಾಟಕ ವೇಣೀ ಸಂಹಾರ ನಾಟಕ, ಚಂದ್ರಹಾಸ, ಹರಿಶ್ಚಂದ್ರ ಮೊದಲಾದವುಗಳನ್ನು ಬರೆದಿದ್ದಾರೆ. ಸೋಸಲೆ ಅಯ್ಯಾಶಾಸ್ತ್ರಿಗಳು ವಿಕ್ರಮೋರ್ವಶೀಯವನ್ನು ಅನುವಾದ ಮಾಡಿದರು. ಪ್ರತಾಪ ಸಿಂಹ ಚರಿತ್ರೆಯನ್ನು ಕನ್ನಡಕ್ಕೆ ಭಾಷಾಂತರ ಮಾಡಲಾಯಿತು. ಶ್ರೀರಾಮಾಯಣಂ ನಾಟಕ ಬಹು ಪ್ರಸಿದ್ಧವಾದಂತಹ ರಚನೆಗಳಾಗಿವೆ. ನಂಜನಗೂಡು ಸುಬ್ಬಾಶಾಸ್ತ್ರಿಗಳು ನಾಟಕ ಪ್ರಯೋಗದ ಒಳಹೊರಗನ್ನು ಸರಿಯಾಗಿ ತಿಳಿದಿದ್ದವರು. ಮಾಳವಿಕಾಗ್ನಿಮಿತ್ರವನ್ನು ಕನ್ನಡದಲ್ಲಿ ನಾಟಕಕ್ಕೆ ತಂದರು.
ಗಿರಿಭಟ್ಟ ತಮ್ಮಯ್ಯನವರು ಗಯಚರಿತ್ರೆ, ಬಬ್ರುವಾಹನ ಚರಿತ್ರೆ, ಗಿರಿಜಾ ಕಲ್ಯಾಣ, ದ್ರೌಪದಿ ಸ್ವಯಂವರ, ವಿರಾಟ ಪರ್ವ ಮೊದಲಾದವುಗಳನ್ನು ರಚಿಸಿದರೆ ಭಕ್ಷಿ ಎಚ್ ಲಿಂಗರಾಜ ಅರಸ್ ಅವರು ಮಂದಾರವಲ್ಲಿ ಪರಿಣಯ, ಶಶಿರೇಖಾ ಪರಿಣಯಗಳನ್ನು ರಚಿಸಿದ್ದಾರೆ. ಅಡ್ವೊಕೇಟ್ ನರಸಿಂಹಾಚಾರ್ ಕಾಮಪಾಲ ಚರಿತ್ರೆ, ಮಕರಂದಿಕಾ ಪರಿಣಯವನ್ನು, ಅನಂತನಾರಾಯಣ ಶಾಸ್ತ್ರಿಗಳು ಕರ್ನಾಟಕ ನಾಗಾನಂದನವನ್ನು, ಎಂ.ಕೆ. ಶ್ರೀನಿವಾಸ ರಾಘವಾಚಾರ್ಯರು ಪ್ರಬೋಧ ಚಂದ್ರೋದಯ ನಾಟಕವನ್ನು ರಚನೆ ಮಾಡಿದ್ದಾರೆ. ಕನ್ನಡ ಪಂಡಿತರಾದ ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಮುದ್ರಾ ರಾಕ್ಷಸವನ್ನು ಅನುವಾದನ ಮಾಡಿದ್ದಾರೆ. ಆಸ್ಥಾನ ವಿದ್ವಾಂಸರಾದ ಮೈಸೂರು ಸೀತಾರಾಮ ಶಾಸ್ತ್ರಿಗಳು ಅನುವಾದ ಮಾಡಿದ ಪ್ರತಿಮಾ ನಾಟಕ, ವೇಣಿ ಸಂಹಾರ ನಾಟಕಗಳು ಬಹು ಜನಪ್ರಿಯವಾದವು. ಅರಮನೆಯ ಆಡಳಿತವು ನಾಟಕದ ಸಾಹಿತ್ಯ, ಅನುವಾದ, ಸಂಗೀತ, ನಟನೆ ಮಾಡುವ ಎಲ್ಲರಿಗೂ ಆಶ್ರಯವನ್ನು ನೀಡಿದ್ದರಿಂದಲೇ ಉತ್ತಮವಾದ ನಾಟಕಗಳು ಹೊರಬರುವುದಲ್ಲದೆ ನೀತಿಪ್ರದಾಯಕವೂ ಆಗಿ ಸಮಾಜಕ್ಕೂ ಉಪಯುಕ್ತವಾಗಿದ್ದವು. ಆಸ್ಥಾನ ವಿದ್ವಾನ್ ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು 50ಕ್ಕೂ ಹೆಚ್ಚು ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಸೀತಾ ಸ್ವಯಂವರ, ಸೀತಾ ಪರಿತ್ಯಾಗ, ಧ್ರುವ ವಿಜಯ, ವಿಷ್ಣುಲೀಲಾದಂತಹ ನಾಟಕಗಳ ಜೊತೆಗೆ ಇಂಗ್ಲಿಷ್ ನಾಟಕಕಾರ ರೈನಾಲ್ಡ್ ಅವರ ನಾಟಕವನ್ನು ನಿರುಪಮಾ ಎನ್ನುವ ಹೆಸರಿನಲ್ಲಿ ರಚನೆ ಮಾಡಿದ್ದು ಹೊಸ ಮಾದರಿಯ ಸಾಮಾಜಿಕ ನಾಟಕಗಳಿಗೆ ಹೆದ್ದಾರಿಯಾಯಿತು. ಶಂಕರ ಮೊರೆಗಿಡುವೆನೋ ಪ್ರಭುವೆ ಬಾಬಾ, ಶಂಕರ ಮೊರೆಗಿಡುವೆನೋ ಪ್ರಭುವೆ ಬಾ ಸ್ವಾಮಿ, ಭಕ್ತರ ಸುರದೇನು ಭವನೆ ಶಿವನೆ ಕರುಣಾಳುವ ಸ್ವಾಮಿ, ಭಕ್ತರ ಸುರದೇನು ಭವನೆ ಶಿವನೆ ಕರುಣಾಳುವ ಬಾಬಾ ಶಂಕರ. ಈ ಮೌನ ಏಕೋ ಪ್ರಭು ಪ್ರಿಯಕರ ನೀನೆ ನವರಗಳಾದರ ಸಾಮಗಾನ ನಾಟ್ಯಲೋ ಪ್ರಿಯಕರ ಬಾ ಶಂಕರ. ಚಾಮರಾಜ ಒಡೆಯರ ಅಪೇಕ್ಷೆಯಂತೆ ಶೇಕ್ಸ್ಪಿಯರ್ನ ನಾಟಕಗಳನ್ನು ಬಸವಪ್ಪ ಶಾಸ್ತ್ರಿಗಳು ಮತ್ತು ಸಿ ಸುಬ್ಬರಾಯರು ಕನ್ನಡಕ್ಕೆ ತಂದರು. ಒಥೆಲೋ ನಾಟಕ ಶೂರಸೇನ ಚರಿತ್ರೆಯಾಯಿತು. ಬಿಡಾರಂ ಕೃಷ್ಣಪ್ಪನವರ ರಂಗ ಸಂಗೀತವನ್ನು ಮೆಚ್ಚಿ ಚಾಮರಾಜೇಂದ್ರ ಒಡೆಯರು ಇವರನ್ನು ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾದ ಮುಖ್ಯಸ್ಥರನ್ನಾಗಿ ಮಾಡಿದರು. ಭಾಗ್ಯವನ್ನು ನೀಡುವೆ
ಮುಮ್ಮಡಿಯವರು 1877ರಲ್ಲಿಯೇ ಸಂಸ್ಕೃತ ಪಾಠಶಾಲೆಯ ಒಳತೊಟ್ಟಿಯಲ್ಲಿ ನಾಟಕ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಚಾಮರಾಜೇಂದ್ರ ಒಡೆಯರವರು ಕುದುರೆ ತೊಟ್ಟಿಯಲ್ಲಿ ಸುಭದ್ರಾ ಮತ್ತು ಶಾಕುಂತಲಾ ನಾಟಕವನ್ನು ಆಡಿಸಿದ್ದರು. ಅರಮನೆಯ ಕರಿಕಲ್ಲಿನ ತೊಟ್ಟಿಗೆ ಹೊಂದಿಕೊಂಡಂತೆ ಸುಸಜ್ಜಿತ ರಂಗ ಮಂಟಪವನ್ನು ನಿರ್ಮಿಸಿದ್ದಲ್ಲದೆ ಅರಮನೆಯ ಚಂದ್ರಶಾಲೆಯಲ್ಲಿಯೇ ನಾಟಕವನ್ನು ಅಭ್ಯಾಸ ಮಾಡಲೂ ಅವಕಾಶ ಕಲ್ಪಿಸಿಕೊಟ್ಟಿದ್ದರು. ಅರಮನೆಯ ನಾಟಕ ಶಾಲೆ ಅತ್ಯಂತ ಸುಸಜ್ಜಿತವಾಗಿತ್ತು. ತೀರ್ಥಯಾತ್ರೆಗಾಗಿ ಪಾಠ ಬೋಧನೆಯು, ತೀರ್ಥಯಾತ್ರೆಗಾಗಿ ಪಾಠ ಬೋಧನೆಯು, ತೀರ್ಥಯಾತ್ರೆಗಾಗಿ ಪಾಠ ಬೋಧನೆ, ಮೈಸೂರು ಸಂಸ್ಥಾನದ ಅರಸರು ನಾಟಕ ಲೋಕಕ್ಕೆ ಕೊಟ್ಟ ಪ್ರಾಶಸ್ತ್ಯದಿಂದ ಮೈಸೂರಿನಲ್ಲಿ ರಂಗ ಚಟುವಟಿಕೆಗಳು ನಿರ್ಬಾಧಿತವಾಗಿ ನಡೆದು ಅನೇಕ ಕಲಾವಿದರು, ರಂಗತಜ್ಞರು, ರಂಗಭೂಮಿಯ ಹೊಸ ಆವಿಷ್ಕಾರಗಳು ಆರಂಭವಾಗಲು ಕಾರಣವಾಯಿತು. ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಾಹಿತ್ಯ ಹಾಗೂ ನಿರೂಪಣೆ ಡಾಕ್ಟರ್ ಜ್ಯೋತಿಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಎಚ್ಎಲ್ ಶಿವಶಂಕರ ಸ್ವಾಮಿ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ. ನಿರ್ವಹಣೆ ಎನ್ ಕೇಶವಮೂರ್ತಿ ಹಾಗೂ ಟಿವಿ ವಿದ್ಯಾಶಂಕರ್.